ಸುಮಾರು 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಇರುವಂಥ ಇನ್ಸ್ಪೆಕ್ಟರ್ ಅಂತ ಹಿಡಿದು ACP ಅಂತ ಹಿಡಿದು ಹಳೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ಸೊ ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ. ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು, ಮತ್ತೆ ನೋಡಿದ್ದೀವಿ. ಇವತ್ತು ನೋಡಿದ್ರು ಭಾಳ ಫ್ರೆಶ್ ಆಗಿದೆ. ಆ್ಯಂಡ್ ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ. ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಒಂದು ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ, ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ. ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೇ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಯಾಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ, ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡು ಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಭಾಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ದರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚೊಕ್ಕದಾದ ಸಿನಿಮಾ ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಇಷ್ಟು ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರುವ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಆವಾಗ ನನಗೆ ಗೊತ್ತಿದ್ದಾಗೆ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ರು. ಈಗಿನ ಹಾಗೆ ಸಿನಿಮಾಗೆ ಬನ್ನಿ ಅಂತ ಯಾರು ನಾನು ಕೇಳಿಲ್ಲ. ಯಾಕೆಂದರೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ಸಿನಿಮಾ ಬನ್ನಿ, ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಯಾರು ಹೇಳಿದ್ದು ಕೇಳೇ ಇಲ್ಲ. ಯಾಕೆ ನಾವು ಮಾಡಿದ್ರಲ್ಲಿ ಸಿನಿಮಾ ಮಾಡ್ತಾಯಿದ್ರು, ರಿಲೀಸ್ ಮಾಡ್ತಾಯಿದ್ರು, ಜನ ಬಂದು ನೋಡ್ತಾಯಿದ್ರು, 100 days ನೋಡ್ತಾಯಿದ್ರು. ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ 1 ವರ್ಷಗಳ ಕಾಲ ನಡೀತಾ ಇತ್ತು. ಬಟ್ ಇವತ್ತು ಇಷ್ಟೆಲ್ಲ ಮೀಡಿಯಾ ಇದ್ದರೂ ಪ್ರಚಾರಗಳು ಮಾಡ್ತಲೇ ಇದ್ದೀವಿ. ಆದರೂ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಸೊ ಒಂದೇ ಒಂದು ನಮ್ಮ ಕಿರಿಯ ನಿರ್ದೇಶಕರಿಗೆ, ಈಗಿನ ಪೀಳಿಗೆ ನಿರ್ದೇಶಕರಿಗೆ ಹೇಳೋದಂತ ಹೇಳಿದ್ರೆ, ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಫಸ್ಟ್ ಮಾಡೋಣ. ನಿಧಾನ ಆದರೂ ಪರವಾಗಿಲ್ಲ, ಮಾಡಿ ಒಳ್ಳೆ ಸಿನಿಮಾಗಳು ಮಾಡಿದರೆ ಖಂಡಿತ ಜನ
ನಮ್ಮ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ.